ಹಾಯ್, ನಾನು ನಿಮ್ಮ ಲಿಖಿತ್. ನನ್ನ ಚಾನಲಾದ ಇನ್ಫೋ ಲಿಖಿತ್‌ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಯು.ಪಿ.ಐ ಬಗ್ಗೆ ಒಂದು ಮಾತಾಡೋಣ. ಯು.ಪಿ.ಐ ತುಂಬ ಈಸಿ ಅಲ್ವಾ? ಟ್ರಾನ್ಸಾಕ್ಷನ್ ಮಾಡೋಕ್ಕೆ, ಹಣ ಹೋಗೋಕ್ಕೆ. ಆದರೆ ಅಲ್ಲೊಂದು ಸಮಸ್ಯೆ ಇದೆ. ಹಣ ಹೋಗುತ್ತೆ, ಅದರದ್ದು ಫೀಲ್ ಗೊತ್ತಾಗಲ್ಲ ಸ್ನೇಹಿತರೆ. ಅದೇ ಡೇಂಜರು. ಒಬ್ಬ ಹುಡುಗ ಯು.ಪಿ.ಐ ಸ್ಕ್ಯಾನ್ ಮಾಡಿ ಡೈಲಿ ಕಾಫಿಗೊಂದು ₹20, ಲಂಚ್‌ಗೊಂದು ₹80, ಸ್ನ್ಯಾಕ್ಸ್‌ಗೊಂದು ₹50 ಇದೆಲ್ಲ ಖರ್ಚು ಮಾಡ್ತಿರ್ತಾನೆ. ಅವ್ನಿಗನ್ಸುತ್ತೆ ಇದು ಸ್ಮಾಲ್ ಅಮೌಂಟು, ಏನು ವ್ಯತ್ಯಾಸ ಆಗಲ್ಲ ನನ್ನ ಸ್ಯಾಲ್ರಿಲಿ ಅಂತ. ಪ್ರತಿದಿನ ಅದೇ ಥರ ಮಾಡ್ತಿರ್ತಾನೆ. ಸ್ಕ್ಯಾನ್ ಮಾಡೋದು, ಪೇ ಮಾಡೋದು, ಸ್ಕ್ಯಾನ್ ಮಾಡೋದು, ಪೇ ಮಾಡೋದು. ಅವ್ನಿಗೆ ರಿಯಲ್ ಅಮೌಂಟ್ ಕೊಟ್ಟಿದ್ರೆ ಅದರದ್ದು ಫೀಲ್ ಆಗೋದು. ಯು.ಪಿ.ಐ ಅಲ್ವಾ, ಅದು ಆಗಲಿಲ್ಲ. ಒಂದು ದಿನಕ್ಕೆ ಎಷ್ಟು ₹200-300 ಹೋಗುತ್ತೆ. ಆಗ ಅವನಿಗೆ ಫೀಲ್ ಆಗ್ತಾ ಬರುತ್ತೆ. ಮಂತ್ ಎಂಡ್ ಬರುತ್ತೆ. ಆವಾಗ ನೋಡ್ತಾನೆ ₹0 ಆಗೋಗಿರುತ್ತೆ ಒಂದು ಸ್ಯಾಲರಿ. ಏನಕ್ಕೆ ಎಲ್ಲಿ ಖರ್ಚು ಮಾಡಿದೆ? ನಾನು ಖರ್ಚೇ ಮಾಡಿಲ್ವಲ್ಲ? ಅಂದರೆ ಅಮೌಂಟ್‌ನ ಕೈಯಿಂದ ಕೊಟ್ಟಿರೋನಿಗೆ ಲೆಕ್ಕ ಸಿಗೋದೇನೋ. ಮೇ ಬಿ ಇಲ್ಲಿಗೆ ಖರ್ಚಾಯ್ತೈತೆ ಅಂತ. ಯು.ಪಿ.ಐ ಮಾಡೋವಾಗ ಅವನಿಗೆ ಲೆಕ್ಕ ಸ್ವಲ್ಪ ಗೊತ್ತಾಗಲಿಲ್ಲ. ಸ್ನೇಹಿತರೆ, ಪ್ರಾಬ್ಲಮ್ಮು ಯು.ಪಿ.ಐಸ್ ಅಲ್ಲ. ಆ ಯು.ಪಿ.ಐ ಅಲ್ಲಿ ಅಮೌಂಟ್ ಹೋಗ್ತಾ ಇರುತ್ತಲ್ಲ, ಅದ್ರ ಬಗ್ಗೆ ಅವೇರ್‌ನೆಸ್ ಇರಲ್ವಲ್ಲ, ಅದ್ರದ್ದು ಪ್ರಾಬ್ಲಮ್ಮು. ನಾವು ಅಮೌಂಟ್‌ನ ಟ್ರ್ಯಾಕ್ ಮಾಡ್ತಾ ಇರಬೇಕು ಸ್ನೇಹಿತರೆ. ಇಲ್ಲದೆ ಹೋದರೆ ಎಲ್ಲೋಗುತ್ತೆ ಅಮೌಂಟು, ಏನಾಗುತ್ತೆ ಅನ್ನೋ ಲೆಕ್ಕಾಚಾರ ಇಲ್ಲ ಅಂದರೆ ಖಂಡಿತ ಅದು ಸಮಸ್ಯೆ ಆಗುತ್ತೆ. ಆ ಹುಡುಗ ಆಮೇಲೆ ಏನು ಮಾಡ್ತಾನೆ ಅಂದರೆ ಒಂದು ನಿರ್ಧಾರಕ್ಕೆ ಬರ್ತಾನೆ. ನನ್ನ ಅಮೌಂಟು ಎಲ್ಲೆಲ್ಲಿಗೆ ಹೋಗುತ್ತೆ, ಏನು ಬರುತ್ತೆ ಅದನ್ನ ಒಂದು ನೋಟ್ ಮಾಡ್ಕೋಬೇಕು. ಮತ್ತು ನಾನು ಡೈಲಿ ಇಷ್ಟೇ ಲಿಮಿಟ್ ಮಾಡಬೇಕು. ಈಗ ಈ ₹300 ಖರ್ಚು ಮಾಡ್ತಿದ್ದ, ಅದು ₹200 ಸೆಟ್ ಮಾಡ್ತಾನೆ. ನೆಕ್ಸ್ಟ್ ಮಂತು ಅವನ ಹತ್ರ ಅಮೌಂಟ್ ಉಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲೆಸನ್ ಇಷ್ಟೇ ಸ್ನೇಹಿತರೆ, ಯು.ಪಿ.ಐ ತುಂಬ ಈಸಿ ಪೇ ಮಾಡೋಕ್ಕೆ, ಆದರೆ ಕೇರ್ಲೆಸ್ ಆಗಿರಬಾರ್ದು. ನಾವು ಮನಿನ ರೆಸ್ಪೆಕ್ಟ್ ಮಾಡಿದ್ರೆ ಮಾತ್ರ ಗ್ರೋ ಆಗೋಕ್ಕೆ ಸಾಧ್ಯ. ಇಂತಹ ಫಿನಾನ್ಸ್ ಟಿಪ್ಸು ಇನ್ನೂ ಬೇಕು ಅಂತಂದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್‌ನ ಸಪೋರ್ಟ್ ಮಾಡಿ. ನಮಸ್ಕಾರ.